ವೃಶ್ಚಿಕ ರಾಶಿಯವರಿಗೋಸ್ಕರ ಡಿಸೆಂಬರ್ ತಿಂಗಳಿಗೋಸ್ಕರ 5 ಶುಭ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಬಹಳ ಪ್ರಮುಖವಾಗುವಂತಹ ವಿಡಿಯೋ ಆಗಿರಲಿದೆ. ಯಾಕೆಂದ್ರೆ ಅವ್ರಿಗೆ ಏನೇನು ಒಳ್ಳೇದಾಗುತ್ತೆ ಅಂತ ಗೊತ್ತಾಗಲಿ ಅಂತ ಹೇಳಿ ದಯವಿಟ್ಟು ಒಂದು ಸಹಾಯ ಮಾಡಿ. ನೀವು ಪ್ರತಿಯೊಬ್ಬ ವೃಶ್ಚಿಕ ರಾಶಿ, ಯಾಕೆಂದ್ರೆ ಯಾರ್ಯಾರು ವೃಶ್ಚಿಕ ರಾಶಿ ಇರ್ತಾರೋ ಗೊತ್ತಿಲ್ವಲ್ಲ, ಸೊ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೂ ವಿಡಿಯೋ ರೀಚ್ ಆಗಬೇಕು ಅಂದ್ರೆ ನೀವು ಒಂದು ಸಹಾಯ ಮಾಡಬೇಕಾಗ್ತದೆ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯರು ಯಾರೇ ಇದ್ರು ಅವ್ರಿಗೆ ವಿಡಿಯೋ ಸಿಗುತ್ತೆ. ಏನೇನು ಡಿಸೆಂಬರ್ ಒಳ್ಳೇದಾಗಲಿದೆ ಅಥವಾ ಆ ಒಳಿತನ್ನ ಹೇಗೆ ಪಡೆದುಕೊಳ್ಳಬೇಕು ಎಲ್ಲದೂ ಅವ್ರಿಗೂ ಗೊತ್ತಾಗುತ್ತೆ. ನೀವು ವಿಡಿಯೋ ಎಂಡ್ ತನಕ ನೋಡಿ. ಎಲ್ಲರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಶ್ಚಿಕ ರಾಶಿಯ ಅವಿವಾಹಿತೆ ಆಗಿದ್ದಲ್ಲಿ ಅಥವಾ ಅವಿವಾಹಿತ ಆಗಿದ್ದಲ್ಲಿ, ಮದುವೆ ಆಗಿಲ್ಲ, ವೃಶ್ಚಿಕ ರಾಶಿ ಮದುವೆಗೋಸ್ಕರ ಪ್ರಯತ್ನ ಮಾಡ್ತಿದಾರ ಅಂದ್ರೆ ಡಿಸೆಂಬರ್ 19ನೇ ತಾರೀಕಿನ ತನಕ ಅವಿವಾಹಿತ ವೃಶ್ಚಿಕ ರಾಶಿಯವರಿಗೆ ವಿವಾಹ ಯೋಗ ಫಲ ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇದೆ. ಸಪ್ತಮಕ್ಕೆ ಏನು ಶುಕ್ರ ದೃಷ್ಟಿ ಬರ್ತದೆ ಆಯ್ತಲ್ವಾ. ಸೊ ಈ ಶುಕ್ರಾನುಗ್ರಹದಿಂದಾಗಿ ಅಥವಾ ಶುಕ್ರ ಬಲ ಅನ್ನಿ, ಶುಕ್ರಾನುಗ್ರಹ ಅನ್ನಿ, ಸಪ್ತಮಾಧಿಪತಿಯ ದೃಷ್ಟಿ ಸಪ್ತಮಕ್ಕೆ ಇರ್ತದೆ. ಶುಕ್ರ ವಿವಾಹ ಕಾರಕ ಬೇರೆ. ಆಮೇಲೆ ಮೊದಲನೇ ವಾರ ಅಂತೂ ನಿಮಗೆ 4-5ನೇ ತಾರೀಕು ತನಕ ಡಿಸೆಂಬರ್ ತಿಂಗಳ ಮೊದಲನೇ ವಾರ ಅಂತೂ ಗುರುಬಲ ಸಹ ಇರ್ತದೆ ನಿಮಗೆ. ಸೊ ಓವರಾಲ್ ಆಗಿ ನೋಡಿದಾಗ ಅವಿವಾಹಿತ ವೃಶ್ಚಿಕ ರಾಶಿಯವರಿಗೆ ವಿವಾಹ ಯೋಗ ಫಲ ತುಂಬ ಸ್ಟ್ರಾಂಗ್ ಆಗಿದೆ. ಇಂಥ ಒಂದು ಅದ್ಭುತವಾದ ಚಾನ್ಸನ್ನು ಮಿಸ್ ಮಾಡ್ಕೊಳ್ಬೇಡಿ. ಮದುವೆ ಆಗೋಗಿದೆ, ಡಿವೋರ್ಸ್ ಆಗಿದೆ, ಸೆಕೆಂಡ್ ಮ್ಯಾರೇಜಿಗೆ ಟ್ರೈ ಮಾಡ್ತಾ ಇದ್ದೀನಿ, ಅದಕ್ಕೂ ಕೂಡ ತುಂಬ ಅನುಕೂಲ ಆಗುತ್ತೆ. ಇಲ್ಲ ಮದುವೆ ಆಗಿದೆ ಬಟ್ ಗಂಡ ಹೆಂಡತಿ ಜಗಳ ತುಂಬ ಜಾಸ್ತಿ ಇದೆ, ಅದು ಸರಿ ಹೋಗಬೇಕು, ಏನು ಮಾಡಬೇಕು, ಖಂಡಿತವಾಗಿ ಈ ಒಂದು 19ನೇ ತಾರೀಕು ಒಳಗಡೆ ಪ್ರಯತ್ನ ಮಾಡಿದರೆ ತುಂಬ ಚಾನ್ಸಸ್ ಚೆನ್ನಾಗಿದೆ. ಆ ಒಂದು ಏನು ಜಗಳ ಮನಸ್ತಾಪಗಳು ಪರಿಹಾರ ಮಾಡ್ಕೊಳ್ಳೋಕ್ಕೆ ಖಂಡಿತ ಪ್ರಯತ್ನ ಮಾಡಿ. ಆದಷ್ಟು ದುರ್ಗಾ ಅಷ್ಟೋತ್ತರ ಅಥವಾ ಲಲಿತಾ ಸಹಸ್ರನಾಮ ಅಥವಾ ದುರ್ಗಾ ಅಮ್ಮನವರ ಸ್ತೋತ್ರಗಳು ಇದನ್ನ ಜಾಸ್ತಿ ಪಠನೆ ಮಾಡಿ. ಶುಕ್ರ ಅಷ್ಟೋತ್ತರವನ್ನು ಪಠನೆ ಮಾಡಿದ್ರೂ ಆಗುತ್ತೆ. ಮನೆ ಹತ್ತಿರದಲ್ಲಿ ಅಮ್ಮನವ್ರ ದೇವಸ್ಥಾನಗಳಿದ್ರು ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿಸ್ಕೊಂಬನ್ನಿ, ಅದು ಅನುಕೂಲ ಆಗುತ್ತೆ. ಇಲ್ಲ ನಾವೇ ಸ್ವಯಂವರ ಪಾರ್ವತಿ ಹೋಮವನ್ನು ನಾಳೆ ಕಾರ್ತೀಕ ಅಮಾವಾಸ್ಯೆ ದಿವಸ ಮಾಡ್ತಾ ಇದ್ದೇವೆ. ಈ ವಿಡಿಯೋ ಎಂಡಲ್ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೇನೆ ವಿಚಾರವನ್ನ. ವಿಶೇಷವಾದ ಬ್ರೇಸ್ಲೆಟ್, ಒಂದು ಭದ್ರ ರಕ್ಷಾ ಕವಚ ಕೊಡ್ತಾ ಇದ್ದೇವೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ನಿಮ್ಮ ಹಣೆಯಲ್ಲಿ ಇರ್ತದೆ, ಕೈಯಲ್ಲಿ ಬ್ರೇಸ್ಲೆಟ್ ಇರ್ತದೆ. ನೀವು ವಿವಾಹಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತ ಅನುಕೂಲ ಆಗುತ್ತೆ. ಅಥವಾ ದಾಂಪತ್ಯ ಮದುವೆ ಆಗಿರ್ತಕ್ಕಂಥವ್ರಿಗೆ ದಾಂಪತ್ಯ ಕಲಹ ಸರಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತ ಆಗುತ್ತೆ ಅಂತ ನನ್ನ ಅನಿಸಿಕೆ. ಖಂಡಿತವಾಗಿ ವಿಡಿಯೋ ಎಂಡ್ ತನಕ ನೋಡಿ, ಎಂಡೆಲ್ಲ ಪರಿಹಾರ ತಿಳಿಸ್ತೇನೆ. ಎರಡನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಶ್ಚಿಕ ರಾಶಿಯ ವಿವಾಹಿತೆ ಸ್ತ್ರೀ ಆಗಿದ್ದಲ್ಲಿ, ಅಂದ್ರೆ ನೀವು ವೃಶ್ಚಿಕ ರಾಶಿಯ ಸ್ತ್ರೀಯರು ಮದುವೆ ಆಗಿದೆ ಅಂತ ಇದ್ರೆ ಈ ಡಿಸೆಂಬರ್ ತಿಂಗಳು ಅತ್ಯುತ್ತಮವಾದ ವಾಸ ಆಗುವ ಸಾಧ್ಯತೆಗಳು, ಲಕ್ಷಣಗಳು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇದೆ. ಅಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ನಿಮ್ಗೆ ತಿಳಿಸ್ಬೇಕು ಅಂದ್ರೆ, ವಿವಾಹಿತ ಸ್ತ್ರೀಗೆ ಹಲವಾರು ವಿಚಾರಗಳ ಇಂಪಾರ್ಟೆನ್ಸ್ ಇರುತ್ತೆ. ಒಂದು, ಯಜಮಾನರ ಆರೋಗ್ಯ ಸರಿ ಹೋಗಬೇಕು, ಯಜಮಾನರ ಆರೋಗ್ಯ ತುಂಬಾ ಚೆನ್ನಾಗಿರ್ಬೇಕು ಅಂತ ಇರುತ್ತೆ. 6ನೇ ತಾರೀಕಿಂದ ಆಚೆಗೆ ನಿಮ್ಮ ಯಜಮಾನರ ಆರೋಗ್ಯ ತುಂಬಾ ಚೆನ್ನಾಗಾಗತ್ತೆ. ಸೊ ಅದರಿಂದ ನಿಮಗೆ ಸಂತಸ ಆಗತ್ತೆ. ಎರಡನೇದಾಗಿ ಏನಿರುತ್ತೆ, ತವರು ಮನೆಯಿಂದ ನನಗೆ ತುಂಬಾ ಅನುಕೂಲತೆಗಳಾಗಬೇಕು ಅಂತ ಇರುತ್ತೆ. ಆ ತವರು ಮನೆಯಿಂದನೂ ಸಹ ತುಂಬಾ ಅನುಕೂಲತೆಗಳು ನಿಮಗೆ ಸಿಗುತ್ತೆ. ಇದೆಲ್ಲ ಒಂದು ನೋಡ್ಕೊಂಡು ಹೋಗ್ಲಿಕ್ಕೆ ಹೋದಾಗ ನಿಮಗೆ ಓವರ್ ಆಲ್ ತಿಂಗಳಲ್ಲಿ ವಿವಾಹಿತ ಸ್ತ್ರೀಗೆ ಮೊದಲ ವಾರ ಏನೋ ತಂದೆ ಕಡೆಯಿಂದ ಅನುಕೂಲ, ತಂದೆಯವರು ಒಂದು ಸ್ವಲ್ಪ ನಿಮಗೆ ಚೆನ್ನಾಗಿ ಮಾತಾಡಿಸ್ತಾರೆ ಅಥವಾ ಅವ್ರು ಏನಾದ್ರು ಕೊಡಬೇಕು, ನಿಮಗಿನ ಅವಶ್ಯಕತೆ ಇದೆಯಾ ಅವರು ಕೊಡ್ತಾರೆ, ಸಹಾಯ ಮಾಡ್ತಾರೆ, ಎಲ್ಲ ಮೊದಲನೇ ವಾರ ಚೆನ್ನಾಗಿರುತ್ತೆ. 2ನೇ ವಾರದಿಂದ ಆಚೆಗೆ ಮನೆಯಲ್ಲಿ ಹಸ್ಬೆಂಡ್ಗೆ ನಿಮಗೆ ಚೆನ್ನಾಗಿರುತ್ತೆ. ಹಾಗೂ ಆ ಒಂದು ವಿಶೇಷವಾದಂತಹ ಬಾಂಧವ್ಯ ಇರಬಹುದು ಅಥವಾ ಇದರ ಸಮಸ್ಯೆಗಳಿದ್ರೆ ಅದು ಕೂಡ ಪರಿಹಾರ ಮಾಡ್ಕೊಳ್ಬಹುದು. ಯಜಮಾನರ ಆರೋಗ್ಯ ಸರಿ ಮಾಡ್ಕೊಳ್ಬಹುದು. ಇದೆಲ್ಲ ಓವರ್ ಆಲ್ ಆಗಿ ನೋಡಿದಾಗ ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇದೆ. ಸೊ ಹೋಲ್ ತಿಂಗಳು ನೀವು ನೋಡ್ಲಿಕ್ಕೆ ಹೋದ್ರೆ ಈಗ ಪಂಚಮಾಧಿಪತಿ ಗುರು ಇರ್ತಾನೆ. ಸೊ ಮೊದಲ ವಾರ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಮಕ್ಕಳ ವಿಚಾರದಲ್ಲಿ ಕೂಡ ಸಂತಸ ಇರ್ತದೆ. ಓವರ್ ಆಲ್ ಆಗಿ ನೋಡಿದಾಗ ಒಂದ್ ಸ್ವಲ್ಪ ನಿಮಗೆ ಅನುಕೂಲಕರವಾದ ವಾತಾವರಣಗಳು ಕಂಡು ಬರ್ತಾ ಇದೆ. ಒಂದೊಂದು ವಾರದಲ್ಲಿ ಒಂದೊಂದು ರೀತಿಯಲ್ಲಿ ಒಳ್ಳೇದಾಗ್ತಾ ಆಗ್ತಾ 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 ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಸೊ ವಿವಾಹಿತ ಸ್ತ್ರೀ ವೃಶ್ಚಿಕ ರಾಶಿ ಡಿಸೆಂಬರ್ ತಿಂಗಳು ತುಂಬಾ ಚೆನ್ನಾಗಿರಲಿದೆ. ಸೊ ಕಾಲಕ್ಕೆ ತಕ್ಕಂತೆ ಒಂದ್ ಸ್ವಲ್ಪ ನಿಮ್ಮ ಮನೆ ದೇವರು, ಯಜಮಾನರ ಮನೆ ದೇವರು ಸ್ವಲ್ಪ ಅದೇ ನಿಮ್ಮ ಮನೆ ದೇವರಾಗಿರುತ್ತಲ್ಲ, ಸೊ ಆ ಮನೆ ದೇವರ ಹೆಸರು ಹೇಳ್ಬಿಟ್ಟು ಒಂದು ತುಪ್ಪದ ದೀಪವನ್ನ ವಾರಕ್ಕೊಂದ್ಸಲ ನೀವು ಹಚ್ಕೊಂಡು ಬಂದ್ರೆ ತುಂಬಾ ಅನುಕೂಲ ಅಂತ ನನಗೆ ಅನಿಸ್ತಾ ಇದೆ. ತುಂಬಾ ಜಾಸ್ತಿ ನಿಮ್ಗೆ ಅನುಕೂಲ ಆಗುತ್ತೆ ಅಂತ. ಇಲ್ಲ ಅಂದ್ರೆ ನಾವು ವಿಶೇಷವಾದ ದೇವತಾರಾಧನೆಗಳು, ಅಘೋರಾಸ್ತ್ರ ಹೋಮ, ಷಟ್ಪಣ ಹೋಮ, ಮಹಾಮೃತ್ಯುಂಜಯ ಹೋಮ, ಆಂಜನೇಯ ಹೋಮಗಳೆಲ್ಲ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಖಂಡಿತವಾಗಿ ತಿಳಿಸ್ತೇನೆ. ಒಳ್ಳೇದಾಗ್ಲಿ.
ಮೂರನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ಹಣದ ಖರ್ಚು ಅಥವಾ ಕಳ್ಕೊಳ್ಳುವಿಕೆ ಇದೆಲ್ಲ ಒಂದು ಕಡೆ ಇರಲಿ, ನಾನು ಎಚ್ಚರಿಕೆ ಬಗ್ಗೆ ತಿಳಿಸಿದ್ದೇನೆ. ಆದರೆ ಒಂದು ಬಹಳ ಇಂಪಾರ್ಟೆಂಟ್ ವಿಚಾರ ನಿಮಗೆ ತಿಳಿಸ್ತೇನೆ, ಹಣ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಶ್ರೀಮಂತರಾಗ್ತೀರಿ ಅಂತ ಒಂದೇ ವರ್ಡಲ್ಲಿ ಹೇಳಬೇಕು ಅಂದರೆ, ವೃಶ್ಚಿಕ ರಾಶಿಯವರು ಈ ಕಳೆದ ಒಂದಿಷ್ಟು ತಿಂಗಳುಗಳಿಂದ ಸ್ವಲ್ಪ ಬಡತನ ಕಾಡಿರ್ಬೋದು. ನಿಮಗೆ ಕೈಯಲ್ಲಿ ಅರ್ಜೆಂಟಿಗೆ ದುಡ್ಡಿಲ್ಲ, ಅನಿವಾರ್ಯವಾಗಿ ಬೇರೆಯವ್ರನ್ನ ದುಡ್ಡು ಕೇಳಬೇಕು ಅಂದರೆ ನಿಮಗೆ ಇಷ್ಟ ಇಲ್ಲ ಯಾರ ಹತ್ರ ದುಡ್ಡು ಕೇಳುವಂಥದ್ದು, ಬಟ್ ಆದರೂ ಕೂಡ ದುಡ್ಡು ಕೇಳಬೇಕಾದಂಥ ಅನಿವಾರ್ಯತೆಗಳು ಅದು ಇದು ಎಲ್ಲ ಆಗಿದ್ದಿರಬಹುದು. ಆದರೆ ಡಿಸೆಂಬರ್ ತಿಂಗಳಲ್ಲಿ ಹಾಗಾಗಲಿಕ್ಕಿಲ್ಲ. ಕುಜಗ್ರಹ ದ್ವಿತೀಯಕ್ಕೆ ಹೋಗ್ತಾನೆ, ಎರಡನೇ ಮನೆಗೆ ಹೋಗ್ತಾನೆ. ಮೊದಲನೇ ವಾರ ಅಂದರೆ ಎರಡನೇ ವಾರಕ್ಕಾದ್ರೂ ಹೋಗ್ತಾನೆ. ಸೊ ಕುಜ ಯಾವಾಗ ಎರಡನೇ ಮನೆಗೆ ಹೋಗ್ತಾನೆ, ರಾಷ್ಟ್ರಾಧಿಪತಿ ದ್ವಿತೀಯಕ್ಕೆ ಹೋದಂಗೆ ಆಗುತ್ತೆ. ಯಾವಾಗಲೂ ರಾಷ್ಟ್ರಾಧಿಪತಿ ದ್ವಿತೀಯದಲ್ಲಿರ್ತಾನೆ ಅಂತಂದರೆ ನಿಮಗೆ ಶ್ರೀಮಂತನಾಗಿ ಮಾಡ್ತಾನೆ ಅವನು ಅಂತ ಅರ್ಥ. ಸೊ ಆದ್ದರಿಂದ ಅಲ್ಲೊಂದು ಗುರುಮಂಗಳ ಯೋಗವೂ ಸಹ ಉಂಟಾಗಲಿದೆ. ಸೊ ಓವರಾಲ್ ಆಗಿ ನೋಡಿದಾಗ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಶ್ರೀಮಂತರಾಗುವಂತಹ ಯೋಗ ಫಲ ಇದೆ. ಅದೇನಾದ್ರು ಸ್ವಲ್ಪ ಏನೋ ಒಂದು ಸಿಕ್ತು ಅನ್ನೋಷ್ಟರಲ್ಲಿ ದೃಷ್ಟಿಯಾಗಿ ಅದು ಕಳ್ಕೋಬಾರ್ದು, ಅದು ಸರಿಯಾಗಿ ಸಿಗಬೇಕು ಬರುವಂಥದ್ದು ಅಂತ ಆದರೆ ನಿಮಗೆ ಆಂಜನೇಯನ ರಕ್ಷಣೆ ಬೇಕಾಗ್ತದೆ, ಅಘೋರಾಸ್ತ್ರ ಇತ್ಯಾದಿಗಳು. ನೀವು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ಪರಾನನೆ, ಈ ಒಂದು ವಿಶೇಷವಾದಂತಹ ಮಂತ್ರವನ್ನು, ರಾಮತಾರಕ ಮಂತ್ರ ಪ್ರತಿದಿನ ಒಂದು 108 ಬಾರಿ ಜಪ ಮಾಡಿದ್ರೆ ನಿಮಗೆ ಆಂಜನೇಯ ರಕ್ಷಣೆ ಸಿಕ್ಬಿಡ್ತದೆ ಆರಾಮಾಗಿ. ಇಲ್ಲ ನಾವು ವಿಶೇಷವಾಗಿ ಪಂಚಮುಖಿ, ಯಾವುದು ಶತ್ರು ನಿಗ್ರಹ ಪಂಚಮುಖಿ ಅಭಯಾಂಜನೇಯ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಡಿಸೆಂಬರಲ್ಲಿ ಆಂಜನೇಯನ ಒಂದು ವ್ರತವೂ ಸಹ ಇದೆ. ಸೊ ಅದರಿಂದಾಗಿ ಅಂತಹ ವಿಶೇಷವಾದನ್ನು ನಾವು ನಾಳೆ ಕಾರ್ತಿಕ ಅಮಾವಾಸ್ಯೆ ದಿವಸನೇ ಮಾಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡಬಹುದಾಗಿರ್ತದೆ. ಸೊ ವಿಶೇಷವಾಗಿ ಭದ್ರರಕ್ಷಾ ಕವಚ ಧಾರಣೆ ಮಾಡ್ಕೊಳ್ಬಹುದು. ಸಿಂಪಲ್ ಆಗಿ ನೀನು ತಾರಕ ಮಂತ್ರ ಬೇಕಾದ್ರೂ ಹೇಳ್ಕೋಬಹುದು, ಇಲ್ಲ ನಮ್ಮ ಸಂಕಲ್ಪ ಸೇವೆ ಬೇಕಾದ್ರೂ ಕೊಡ್ಬೋದು. ಅದ್ರ ಬಗ್ಗೆ ನಾವು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಯಾವುದಾಗುತ್ತೋ ಅದು ಮಾಡಿ ಒಳ್ಳೆಯದಾಗಲಿ. ನಾಲ್ಕನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ಭೂಮಿ ವಿಚಾರಗಳಲ್ಲಿ ಚಿಂತಾಕ್ರಾಂತರಾಗಿದ್ದರೆ, ಯಾವುದೋ ಸೈಟ್ ತಗೋಬೇಕು, ಸೇಲ್ ಮಾಡಬೇಕು, ಸೇಲ್ ಆಗ್ತಾ ಇಲ್ಲ, ತಗೋಬೇಕು, ತೊಗೊಳಕ್ಕಾಗ್ತಾ ಇಲ್ಲ, ಯಾವುದೋ ಒಂದು ವ್ಯವಹಾರಗಳೆಲ್ಲ ಭೂಮಿ ಸಂಬಂಧಿತವಾದ ಯಾವುದೇ ವ್ಯವಹಾರಗಳಿರಬಹುದು. ನೀವು ಚಿಂತಾಕ್ರಾಂತರಾಗಿದ್ದರೆ ಸೈಟು ಜಮೀನು ಏನು ಬೇಕಾಗಿರ್ಬೋದು. ಫ್ಲ್ಯಾಟ್ ಅಲ್ಲ, ಮತ್ತೆ ಫ್ಲ್ಯಾಟ್ ಅಂದರೆ ಮೇಲು ನಿಮ್ದೆಲ್ಲ ಕೆಳಗು ನಿಮ್ದೆಲ್ಲ ಅಂತರಿಕ್ಷ ಆಗಿರ್ತದೆ, ಅದಕ್ಕೆ ಕುಜ ಬರಲ್ಲ. ಭೂಮಿ, ನಾನು ಸ್ವಲ್ಪ ಕ್ಲೀನಾಗಿ ಹೇಳ್ತಾ ಇದ್ದೀನಿ, ಭೂಮಿ. ಆ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳು ನಿಮಗಿದ್ರೂ ಸಹ ನಿಮಗೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಅದು ಪರಿಹಾರ ಆಗ್ತದೆ. ಅದು ಡಿಸೆಂಬರ್ 8ನೇ ತಾರೀಕು ನಂತರ. ಡಿಸೆಂಬರ್ 8ನೇ ತಾರೀಕು ನಂತರ ಒನ್ ಬೈ ಒನ್ ನಿಮ್ಮ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಾಲ್ವ್ ಆಗ್ತಾ ಬರುತ್ತೆ. ಸೊ ಇದೇನಾಗುತ್ತೆ ನಿಮಗೆ ಅಂತಂದರೆ, ಇಲ್ಲಿ ನೀವು ಗಮನಿಸಬೇಕಾಗಿರತಕ್ಕಂಥ ಮುಖ್ಯವಾದ ವಿಚಾರ ಸುಬ್ರಹ್ಮಣ್ಯನ ಆರಾಧನೆ ಇರಬಹುದು, ಕುಜ ಅಷ್ಟೋತ್ರ ಪಠನೆ ಇರಬಹುದು. ಮನೆ ಹತ್ರ ಎಲ್ಲರೂ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ದರೆ, ಅಥವಾ ಇಲ್ಲ ಅಂದರೆ ಯಾವುದೇ ದೇವಸ್ಥಾನದಲ್ಲಿ ನವಗ್ರಹ ಇರುತ್ತೆ, ಅಲ್ಲಿ ಕುಜನಿಗೆ ಒಂದು ಅಭಿಷೇಕ ಪೂಜೆ ಇರಬಹುದು. ಇದೆಲ್ಲ ಮಾಡ್ಕೊಂಬಂದರೆ ಭೂಮಿ ರಿಲೇಟೆಡ್ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಸಾಮಾನ್ಯವಾಗಿ. ಅಥವಾ ಯಾವ ಭೂಮಿಯಲ್ಲಿ ಸಮಸ್ಯೆ ಇದೆಯೋ ಆ ಭೂಮಿಗೆ ಪರಿಹಾರ ಮಾಡಬೇಕಾಗುತ್ತೆ. ಬಹಳಷ್ಟು ಜನಕ್ಕೆ ಆ ಭೂಮಿಯಲ್ಲೇ ಸಮಸ್ಯೆ ಇದ್ದಾಗ ಕಷ್ಟ ಆಗ್ತದೆ. ಸೊ ನಾವು ಅಘೋರಾಸ್ತ್ರ ಹೋಮವನ್ನು ಮಾಡಿ, ನಿಮಗೇನು ಅಂದರೆ ಬಹಳಷ್ಟು ಹೋಮಗಳಿದೆ, ಅದರಲ್ಲಿ ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಹೋಮದ ಬಸ್ವನ್ನು ಆ ಜಾಗಕ್ಕೆ ತಗೊಂಡು ಹಾಕಿ ಪ್ರಾರ್ಥನೆ ಮಾಡ್ಕೊಂಬಂದ್ರು ಆ ಭೂಮಿ ಸಂಬಂಧಿತವಾದ ವ್ಯವಹಾರಗಳು ಪರಿಹಾರ ಆಗುತ್ತೆ ಸಮಸ್ಯೆಗಳು. ವಿಡಿಯೋ ಎಂಡಲ್ ಅದ್ರ ಬಗ್ಗೆ ಹೇಳ್ತೇನೆ. ಸಿಂಪಲ್ ಪರಿಹಾರ ಅಂದರೆ ಕುಜ ಹಾಗೂ ಸುಬ್ರಹ್ಮಣ್ಯನ ಆರಾಧನೆ, ಏನು ಈಗಲೇ ಹೇಳಿದನಲ್ಲ ಅದೇ ಆಗ್ತದೆ. ಯಾವುದಾಗುತ್ತೋ ಅದ್ರ ಮಾಡಿ ಒಳ್ಳೆಯದಾಗಲಿ. ಐದನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ತಿಂಗಳ ಮೊದಲ ವಾರ ಗುರುಬಲ. ನಾನಾಗಲೇ ಈ ಸ್ತ್ರೀಯರ ವಿಚಾರ ಹೇಳಿದಾಗ ಅದನ್ನು ಉದಾಹರಣೆ ಕೊಟ್ಟಿದ್ದೆ. ತಿಂಗಳ ಅಂದರೆ ಡಿಸೆಂಬರ್ ತಿಂಗಳ ಮೊದಲನೇ ವಾರ ಗುರುಬಲ ಇರ್ತದೆ, ಎರಡನೇ ವಾರ ಗುರುಮಂಗಳ ಯೋಗ ಇರ್ತದೆ. ನಿಮ್ಮ ರಾಶ್ಯಾಧಿಪತಿಯಾದ ಕುಜ ಗುರುವಿನೊಟ್ಟಿಗೆ ಪೂರ್ಣ ದೃಷ್ಟಿ, ಸಮಸಪ್ತಮ ದೃಷ್ಟಿ ಆಗ್ಬಿಡುತ್ತೆ. ಕುಜ ಧನುರಾಶಿಯಲ್ಲಿ, ಗುರು ಮಿಥುನ ರಾಶಿಯಲ್ಲಿ, ಏನೋ ನೀಟಾಗಿ ಏಳನೇ ಮನೆಯಲ್ಲೇ ಪೂರ್ಣ ಸಪ್ತಮ ದೃಷ್ಟಿಯಲ್ಲಿ ಯೋಗ, ಅದ್ಭುತವಾದ ಗುರುಮಂಗಳ ಯೋಗ ಅಂತ ಬರ್ತದೆ. ಸೊ ಗುರುಮಂಗಳ ಯೋಗದಿಂದ ಹಲವಾರು ವಿಚಾರಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಅನುಕೂಲ ಆಗಬೇಕು. ಯಾಕೆಂದರೆ ಕುಜ ರಾಶ್ಯಾಧಿಪತಿ ಆಗಿರೋದ್ರಿಂದಾಗಿ ನಿಮ್ಮ ಓವರ್ ಆಲ್ ಡೆವಲಪ್ಮೆಂಟ್, ಒಂದು ಒಳ್ಳೆಯ ಗೌರವ ಮರ್ಯಾದೆಗಳು, ಗುರುವಿನ ಸಂಪೂರ್ಣವಾದ ಅನುಗ್ರಹ, ಧನಾಧಿಪತಿ ಗುರು ಬರ್ತಾನೆ, ಅದರಿಂದಾಗಿ ಹಣಕಾಸಿನ ವಿಚಾರದಲ್ಲಿ, ಹಾಗೂ ಷಷ್ಠ್ಯಾಧಿಪತಿಯು ಕುಜನೇ ಆಗಿರ್ತಾನೆ, ಅದರಿಂದ ಸಾಲಗಳ ವಿಚಾರದಲ್ಲಿ, ಪಂಚಮಾಧಿಪತಿ ಗುರು ಆಗಿರ್ತಾನೆ, ಅದರಿಂದಾಗಿ ಕೈ ಹಾಕದ ಕೆಲಸಗಳಲ್ಲಿ ಸಕ್ಸಸ್ ಅನ್ನ ಪಡಿತಕ್ಕಂಥದ್ದಿರಬಹುದು.
ಓವರಾಲ್ ಆಗಿ ಒಂದು ಅದ್ಭುತವಾದ ಯಶಸ್ಸನ್ನು ಕೊಡ್ತಾನೆ. ಈ ಗುರುಮಂಗಳ ಯೋಗ ಅದ್ಭುತವಾದ ಯಶಸ್ಸನ್ನು ಕೊಡುತ್ತೆ. ಗುರು ಹಾಗೂ ಕುಜನನ್ನು ಆರಾಧನೆ ಮಾಡ್ಕೊಳ್ಬೇಕಾಗ್ತದೆ. ಒಂದು ವಿಶೇಷವಾಗಿ ದೇವತಾ ಆರಾಧನೆಗಳನ್ನ ಗುರು ಹಾಗೂ ಕುಜನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆರಾಧನೆಗಳನ್ನ ಮಾಡ್ಕೊಳ್ಬೇಕಾಗ್ತದೆ. ಸೊ ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಸಪ್ರೇಟಾಗಿ ಮಾಡ್ಕೊಳ್ಳೋಕ್ಕಾಗಲ್ಲ. ನಾವು ಎಲ್ಲದನ್ನೂ ಮಾಡ್ತಾ ಇದ್ದೇವೆ. ಆ ಪರಿಹಾರಗಳನ್ನ ಏನೇನು ಅವಶ್ಯಕತೆ ಇದೆ ಅದಷ್ಟನ್ನು ಮಾಡ್ತಾ ಇದ್ದೇವೆ. ಗುರುಮಂಗಳ ಯೋಗದ ಸಂಪೂರ್ಣ ಫಲ ನಿಮಗೆ ಸಿಗುವಂಗೆ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ವಿಶೇಷ ಪರಿಹಾರ. ನವೆಂಬರ್ 20ನೇ ತಾರೀಕು ಕಾರ್ತೀಕ ಅಮಾವಾಸ್ಯೆ ಪರ್ವದಿನ. ಕಾರ್ತೀಕ ಮಾಸ ವರ್ಷಕ್ಕೊಮ್ಮೆ ಬರ್ತಕ್ಕಂಥದ್ದು, ರಾಜಯೋಗದ ಮಾಸ ಅಂತ ಕರಿತೀವಿ ನಾವು ಕಾರ್ತೀಕ ಮಾಸವನ್ನ. ಇಂತಹ ಕಾರ್ತೀಕ ಮಾಸದಲ್ಲಿ ಅಮಾವಾಸ್ಯೆ ಅಂದರೆ ಪರ್ವತಿಥಿ, ಅದು ಅಮಾವಾಸ್ಯೆ ಪೂರ್ಣ ತಿಥಿ ಪರ್ವಕಾಲ ಅದು. ಸೊ ಅದರಿಂದಾಗಿ ಅಂತಹ ಅದ್ಭುತವಾದ ದಿವಸ ಈ ಬಾರಿ ನವೆಂಬರ್ 20ನೇ ತಾರೀಕು ಬಂದಿದೆ, ಗುರುವಾರದ ದಿವಸ ಬಂದಿದೆ. ಗುರುವಾರ ಅಮಾವಾಸ್ಯೆ, ಕಾರ್ತೀಕ ಅಮಾವಾಸ್ಯೆ ಬಂದಿದೆ. ಸೊ ಇಂತಹ ಒಂದು ಅದ್ಭುತವಾದಂತಹ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗೆ ಪರಿಹಾರವಾಗಿ, ನಿಮ್ಮ ರಾಶ್ಯಾಧಾರಿತವಾಗಿ ಏನೇ ಸಮಸ್ಯೆಗಳು ಬಂದರೂ ಪರಿಹಾರವಾಗಬೇಕು. ಅದರಲ್ಲೂ ವಿಶೇಷವಾಗಿ ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ ಇತ್ಯಾದಿ ಯಾವುದೇ ಬಾಧೆಗಳಿದ್ರೂ ಪರಿಹಾರ ಮಾಡಿಕೊಡ್ಬೇಕು. ಕೆಲವರು ಶತ್ರು ಬಾಧೆಗಳಿಂದ ಕೋರ್ಟು ಕಚೇರಿ ಸಹ ಅಲಿತಾ ಇರ್ತಾರೆ. ಏನೇ ಸಮಸ್ಯೆಗಳಿದ್ರೂ ಪರಿಹಾರ ಆಗಬೇಕು ಅನ್ನುವ ಕಾರಣಕ್ಕೆ ಶತ್ರು ನಿಗ್ರಹ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಶತ್ರು ನಿಗ್ರಹ ಆಗಬೇಕು ಅಂಥೇಳಿ, ಅದು ಪಂಚಮುಖ ಅಂದರೆ ಪೃಥಿವ್ಯ ತೇಜು ವಾಯುರಾಕಾಶ ಅಂಥೇಳಿ ಪಂಚಭೂತಗಳನ್ನು ಪ್ರತಿನಿಧಿಸ್ತಕ್ಕಂಥದ್ದಾಗಿರ್ತದೆ. ಯಾವುದೇ ದಿಕ್ಕಿನಿಂದ, ಯಾವುದೇ ವ್ಯಕ್ತಿಯಿಂದ, ಯಾವುದೇ ವಿಧಾನದಲ್ಲಿ ನಿಮಗೆ ತೊಂದರೆ ಕೊಡಲಿಕ್ಕೆ, ದೃಷ್ಟಿ ಆಗಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ ನಿಮ್ಮ ರಕ್ಷಣೆಯನ್ನು ಮಾಡಲಿದ್ದೇನೆ ಈ ಒಂದು ಆಂಜನೇಯ ಸ್ವಾಮಿ. ಅಂತಹ ಪವರ್ಫುಲ್ ಆದ ಆಂಜನೇಯನ ಮಂತ್ರವನ್ನು ಕಾರ್ತೀಕ ಅಮಾವಾಸ್ಯೆ ಗುರುವಾರ ದಿವಸ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿ ಹೋಮವನ್ನು ಮಾಡ್ತಾರೆ. ಹಾಗೂ ಆ ಹೋಮದಲ್ಲಿ ಈ ವಿಶೇಷವಾದ ಭದ್ರರಕ್ಷಾ ಕವಚ ಬ್ರೇಸ್ಲೆಟನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡಲಿದ್ದೇವೆ. ಇದರಲ್ಲಿ 4 ವಿಧದ ವಿಶೇಷವಾದಂತಹ ಉಪರತ್ನಗಳಿದೆ. ಅದರಲ್ಲಿ ನಿಮಗೆ ಒಂದೊಂದು ಉಪರತ್ನ ನಿಮ್ಮ ಒಂದೊಂದು ಸಮಸ್ಯೆಗೆ ಪರಿಹಾರ. ಅದರಲ್ಲೂ ವಿಶೇಷವಾಗಿ ಜ್ವಾಲಾಮುಖಿ ರತ್ನ. ಈ ಜ್ವಾಲಾಮುಖಿ ರತ್ನ ಭೂಮಿಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಹಾಕಿ ಲಾವಾರಸ ಬರುತ್ತಲ್ಲ, ಆ ಲಾವಾರಸ ಗಟ್ಟಿಯಾಗಿರತಕ್ಕಂಥದ್ದೇ ಜ್ವಾಲಾಮುಖಿ ರತ್ನಗಳು. ಆಯ್ತಲ್ವಾ? ಬಹಳ ಅದ್ಭುತವಾದಂಥ ಪವರ್ಫುಲ್ ಆದಂಥ ರತ್ನ ಇದು. ಆಯ್ತಾ? ಇದನ್ನು ಏನು ಆ ಲಾವಾರಸ ಉಕ್ಕಿ ಹೊರದು ಬಂದೇನು ಗಟ್ಟಿ ಆಗುತ್ತಲ್ಲ ಅದನ್ನು ಕಟ್ ಮಾಡಿ ಅದು ರತ್ನಗಳಾಗಿ ಅದನ್ನು ಒರಿಜಿನಲ್ ಆಗಿರತಕ್ಕಂಥದ್ದು ನೆನಪಿಟ್ಕೊಳ್ಳಿ ಇದು ನಿಮಗೆ. ಇದರ ನಂತರ ನಿಮಗೆ ಮುಂದೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು. ಇವತ್ತಿನ ದಿವಸ ಆರೋಗ್ಯ ಬಾಧೆಯಿಂದ ನಿಮ್ಮ ರಾಶಿಯವರಿಗೆ ಏನಾಗ್ತಾ ಇದೆ, ಸರಿಯಾಗಿ ಉದ್ಯೋಗಕ್ಕೆ ಮಾಡೋಕ್ಕಾಗ್ತಾ ಇಲ್ಲ, ಸರಿಯಾಗಿ ವ್ಯಾಪಾರ ವ್ಯವಹಾರಗಳು ಮಾಡೋಕ್ಕಾಗ್ತಾ ಇಲ್ಲ, ಅನ್ಕೊಂಡಲ್ಲಿ ಹೋಗೋಕ್ಕಾಗ್ತಾ ಇಲ್ಲ, ಬಹಳ ಮುಖ್ಯವಾಗಿ ಇಷ್ಟಪಟ್ಟಿದ್ದನ್ನು ತಿನ್ನಕ್ಕಾಗ್ತಾ ಇಲ್ಲ. ಅದನ್ನು ತಿಂದರೆ ಅದು ಜಾಸ್ತಿ ಆಗುತ್ತೆ, ಇದನ್ನು ತಿಂದರೆ ಮತ್ತೊಂದು ಜಾಸ್ತಿ ಆಗುತ್ತೆ. ಆರೋಗ್ಯ ಬಾಧೆಯನ್ನು ತಲೆ ಕೆಟ್ಟೋಗಿದೆ. ಔಷಧೋಪಚಾರಗಳು ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇಲ್ಲ. ಅದು ಕೆಲಸ ಮಾಡಬೇಕು ಅಂತಂದರೆ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ ನಿಮ್ಮ ಔಷಧೋಪಚಾರಗಳು ಕೆಲಸ ಮಾಡುತ್ತೆ. ಒಳ್ಳೆಯ ಡಾಕ್ಟರ್ ಸಿಗೋಂಗಾಗುತ್ತೆ, ಡಾಕ್ಟರ್ ಕೊಟ್ಟದ ಮಾರ್ಗದರ್ಶನಗಳು ಕೆಲಸ ಮಾಡುತ್ತೆ. ಸೊ ನಿಮಗೂ ಮನೋನಿಗ್ರಹ ಬರ್ತದೆ ತುಂಬ ಚೆನ್ನಾಗಿ. ಆದ್ದರಿಂದ ಆ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ ಇದರಲ್ಲಿ ವ್ಯಾಘ್ರನೇತ್ರ ರತ್ನಮಾಲೆಗಳಿದೆ. ದೃಷ್ಟಿ ದೋಷವನ್ನು ಪರಿಹಾರ ಮಾಡಿಕೊಟ್ಟು ಆರೋಗ್ಯ ವೃದ್ಧಿ ಮಾಡಿಕೊಡ್ಲಿಕ್ಕೆ ತುಂಬ ಅದ್ಭುತವಾದಂತಹ ರತ್ನಗಳಿದೆ ನಿಮಗೆ. ಇದನ್ನು ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲಿ ಎನರ್ಜೈಸ್ ಮಾಡುತ್ತೆ. ಅಷ್ಟು ಅದ್ಭುತವಾದಂಥದ್ದು. ಇನ್ನು ಮುಂದೆ ಮಾಡ್ತಕ್ಕಂಥದ್ದು ಅಘೋರಾಸ್ತ್ರ ಹೋಮ ಅಂಥೇಳಿ. ಈ ಅಘೋರಾಸ್ತ್ರ ಹೋಮದಿಂದ ಈ ದೃಷ್ಟಿ ದೋಷದಿಂದಾಗಲಿ ಮತ್ತೊಂದು ಇನ್ನೊಂದು ಸಮಸ್ಯೆಗಳಿಂದಾಗಿ ನಿಮಗೆ ಆರ್ಥಿಕ ಬಾಧೆ ಆಗ್ತಾ ಇದೆ, ಸಾಲ ಬಾಧೆಗಳಾಗ್ತಾ ಇದೆ, ಮಾಟಮಂತ್ರಾದಿಗಳ ಸಮಸ್ಯೆಗಳಿಂದ, ಶತ್ರುಬಾಧೆಗಳಿಂದ ಸಾಲ ಬಾಧೆಗಳಾಗ್ತಾ ಇದೆ, ದುಡ್ದಿದ್ದು ₹1 ನಿಲ್ತಾ ಇಲ್ಲ, ಹೋದಲ್ಲೆಲ್ಲ ಜಗಳನೇ ಆಗ್ತಾ ಇದೆ, ಜೀವನದಲ್ಲಿ ಅದೃಷ್ಟನೇ ಇಲ್ಲ ಅನ್ನಂಗೆ ಆಗ್ತಾ ಇದೆ. ಇಂಥದ್ದಕ್ಕೆಲ್ಲ ಈ ಧನಾಕರ್ಷಕ ಮಣಿ ಅಂತ ಏನಿದೆ, ಈ ಭದ್ರರಕ್ಷಾ ಕವಚದಲ್ಲಿ ಧನಾಕರ್ಷಕ ಮಣಿಗಳನ್ನು ಹಾಕಿದ್ದೇವೆ. ಸೊ ಇದನ್ನು ಆ ಒಂದು ವಿಶೇಷವಾದಂಥ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಸೊ ಇದೆಲ್ಲ ವಿಶೇಷವಾದಂಥ ಹೋಮಗಳು ನಿಮಗೆ ಜೀವನದಲ್ಲಿ ಅದೃಷ್ಟ ಕೊಡ್ತಕ್ಕಂಥ ಕನಕವರ್ಣಿಕಾ ರತ್ನಗಳು ಸಹ ಇದೆ ಇದರೊಳಗಡೆ. ಸೊ ಈ ಕನಕವರ್ಣಿಕಾ ರತ್ನಗಳು ನೋಡಿ 4 ವಿಧದ ಅಭೂತಪೂರ್ವವಾದ ಅದ್ಭುತವಾದಂಥ ಉಪರತ್ನಗಳಿದೆ. ಕನಕವರ್ಣಿಕಾ ರತ್ನ, ವ್ಯಾಘ್ರನೇತ್ರ ರತ್ನ, ಜ್ವಾಲಾಮುಖಿ ರತ್ನ ಹಾಗೂ ಧನಾಕರ್ಷಕ ರತ್ನಗಳು. ಸೊ ಇದೆಲ್ಲ ರತ್ನಗಳನ್ನು ಈ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ, ಅಘೋರಾಸ್ತ್ರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು,
ಬೇಕು. ಆಲ್ರೆಡಿ ಮದುವೆಯಾಗಿ ಗಂಡ ಹೆಂಡತಿ ಜಗಳ ಮನಸ್ತಾಪಗಳಿದ್ರು ಇಬ್ಬರು, ಗಂಡ ಒಂದು ಹೆಂಡತಿ ಒಂದು ಇಬ್ಬರು ಇದನ್ನು ಧಾರಣೆ ಮಾಡ್ಕೊಬಿಟ್ರೆ ಸೀದಾ ಈ ಥರ ಹಾಕೊಂಬಿಟ್ರೆ ಆಯ್ತು ಅಷ್ಟೇ. ಆ ಹೋಮದ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಹಣೆಯಲ್ಲಿ ಹಚ್ಕೊಂಡ್ರೆ ಸಾಕು, ಎಲ್ಲ ರೀತಿಯ ಬಾಧೆಗಳು ಪರಿಹಾರ ಆಗಿ ಐಕ್ಯಮತ್ಯ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಆದ್ದರಿಂದ ಆ ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಜೊತೆಗೆ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು ಅಂತ ಮಹಾ ಗುರು ಶಾಂತಿ ಹೋಮ, ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಯಾವುದೇ ಶನಿ ಮಹಾದಶ, ಅಂತರ್ದಶ, ಸೂಕ್ಷ್ಮ ದಶ, ಪ್ರಾಣದಶ ಎಲ್ಲ ಕಡೆ ಶನಿ ಪೀಡೆಗಳ ಪರಿಹಾರಕ್ಕೋಸ್ಕರ ಶನಿ ಶಾಂತಿ ಹೋಮ, ನವಗ್ರಹಗಳ ಪೀಡೆ ಪರಿಹಾರಕ್ಕೋಸ್ಕರ ನವಗ್ರಹ ಶಾಂತಿ ಹೋಮ, ಇದೆಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾದಂತಹ ಬ್ರಾಸ್ಲೆಟ್ ಅನ್ನ ನಾವು ಎನರ್ಜೈಸ್ ಮಾಡಿ ಕೊಡ್ತೇವೆ. ಪ್ರತಿಯೊಬ್ಬರು ಸಹ ನಿಮಗೆ ಕೊಟ್ಟರೆ ನೀವು ನೀಟಾಗಿ ಇದನ್ನ ಕೈಯಲ್ಲಿ ಧಾರಣೆ ಮಾಡ್ಕೊಂಡ್ರೆ ಆಯ್ತು. ನನಗೆ ಇಲ್ಲಿ ಬೇರೆ ಬೇರೆ ತುಂಬ ಇದಾವೆ, ನಿಮ್ಗೆ ಕಾಣಲ್ಲ ಅಂತ ಎಡಗೆಗೆ ಹಾಕಿ ತೋರಿಸಿದ್ದು, ಬಲಗೆಯಲ್ಲಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು. ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಸಂಕಲ್ಪ ಸೇವೆ ಹೆಸರು ಕೊಟ್ಕೊಂಡ್ರೆ ಆಯ್ತು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಇದಿಷ್ಟನ್ನು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ದಯವಿಟ್ಟು ವಾಟ್ಸಪ್ ಮಾಡಿ. ಕಾಲ್ ಅಕಸ್ಮಾತ್ ಕಾಲ್ ಪಿಕ್ ಮಾಡಲಿಲ್ಲ ಅಥವಾ ತುಂಬ ಜನ ಕಾಲ್ ಮಾಡ್ತಿರ್ತಾರೆ, ಒಂದ್ಸಲ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಬೇರೆ ಏನೋ ಕೆಲಸ ಮಾಡ್ತಿರ್ತೀವಿ, ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಗಾಡಿ ಓಡಿಸ್ತಾ ಇದ್ದಿರಬಹುದು, ವಾಶ್ರೂಮ್ಗೆ ಹೋಗಿದ್ದಿರಬಹುದು, ಬೇರೆ ಏನೋ ಬರ್ಕೊಳ್ತಾ ಇದ್ದಿರಬಹುದು, ಮೊಬೈಲ್ ಸೈಲೆಂಟಲ್ಲಿ ಆಗಿದ್ದಿರಬಹುದು, ಗೊತ್ತಿಲ್ಲ. ಸೊ ಅದರಿಂದಾಗಿ ಎಲ್ಲರೂ ಸಹ ಯಂತ್ರಗಳು ಕೆಲಸ ಮಾಡ್ತಿಲ್ವಲ್ಲ, ಮನುಷ್ಯರೇ ಕೆಲಸ ಮಾಡ್ತಿರೋದು. ಸೊ ಅಕಸ್ಮಾತ್ ಕಾಲ್ ಅಟೆಂಡ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೈ ಮುಗಿದುಕೊಂಡು ಕೇಳ್ತಾ ಇದ್ದೀನಿ, ಬೇಸರ ಮಾಡ್ಕೊಳ್ಬೇಡಿ, ತುಂಬ ಸಿಟ್ಟು ಮಾಡ್ಕೊಳ್ಬೇಡಿ, ಆರಾಮಾಗಿ ನೀವು ವಾಟ್ಸಪ್ ಮಾಡಿ. ವಾಟ್ಸಪ್ ಮಾಡಿದ್ರೆ ಖಂಡಿತ ತಕ್ಷಣ ಅಲ್ಲಿದ್ರು ಆ ವಾಟ್ಸಪ್ ಕ್ಲಿಯರ್ ಮಾಡ್ಕೊಳ್ಳುವಂಥ ಟೈಮು ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಇಂತಿಷ್ಟು ಗಂಟೆಗೆ ಒಂದ್ಸಲ ವಾಟ್ಸಪ್ ಕ್ಲಿಯರ್ ಮಾಡ್ಕೊಳ್ತೀವಿ ಅಂತ. ವಾಟ್ಸಪ್ಪಲ್ಲಿ ಏನೇನು ಮೆಸೇಜ್ ಬಂದಿರುತ್ತೋ ಎಲ್ಲರಿಗೂ ರಿಪ್ಲೈ ಮಾಡ್ಕೊಂಡು ಬಂದಿರ್ತಾರೆ, ಗೊತ್ತಲ್ವಾ. ಸೊ ಈಗಿನ ಆಧುನಿಕದಲ್ಲಿ ನೀವು ಏನು ಮಾಡಿರ್ತಾರೆ ಅಂದರೆ ಎಲ್ಲ ಕಡೆ ಈ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೀವು ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೈ ಬಂತದ್ದು ನಿಮಗೆ ಅದು ಕಂಪ್ಯೂಟರ್ ರಿಪ್ಲೈ ಮಾಡೋದು, ರಿಪ್ಲೈ ಮಾಡೋದು. ನಾವು ಹಂಗಲ್ಲ, ನಾವು ಮನುಷ್ಯರು ರಿಪ್ಲೈ ಮಾಡಬೇಕಾಗತ್ತೆ. ಸೊ ನಿಮ್ಮ ಪ್ರಶ್ನೆಯನ್ನು ಓದಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗಿರ್ತದೆ. ಸೊ ಅದರಿಂದಾಗಿ ಸ್ವಲ್ಪ ಲೇಟ್ ಆಗ್ಬೋದು. ವಾಟ್ಸಪ್ ಮಾಡಿ ದಯವಿಟ್ಟು, ಅನ್ಯಥಾ ಭಾವಿಸ್ಕೊಳ್ಬೇಡಿ, ದಯವಿಟ್ಟು ಹೇಳ್ತಾ ಇದ್ದೇನೆ. ವಾಟ್ಸಪ್ ಮಾಡಿ, ಖಂಡಿತ ನೀವು ವಾಟ್ಸಪ್ ರಿಪ್ಲೈ ಮಾಡ್ತಾರೆ. ಹಾಗೂ ನಿಮ್ಗೆ ಏನೇ ಪ್ರಶ್ನೆ ಇದ್ರೂ ವಾಟ್ಸಪ್ ಮಾಡಿ, ಕಾಲ್ ಮಾಡಿ ಆದರೆ ಎತ್ತಾರೆ, ಇಲ್ಲ ಅಂದರೆ ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಲೈವಲ್ಲಿ ನಾನೇ ನಿಮ್ಮ ಹೆಸರು ಅವತ್ತಿನ ಸಹ ಕಾರ್ತೀಕ ಅಮಾವಾಸ್ಯೆ ಗುರುವಾರ ನವೆಂಬರ್ 20ನೇ ತಾರೀಕು ಬೆಳಗ್ಗೆ ಲೈವಲ್ಲಿ 6 ಗಂಟೆಯಿಂದ 6:30 ಒಳಗಡೆ ಲೈವ್ ಶುರುವಾಗುತ್ತೆ. ನಾನೇ ಖುದ್ದು ಕೂತ್ಕೊಂಡು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವಲ್ಲೇ ನೀವು ನೋಡ್ಕೊಳ್ಬಹುದು. ಎಲ್ಲ ಹೋಮಗಳು 10:30 ಮೇಲೆ ಆರಂಭ ಆಗುತ್ತೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಾಗ್ತದೆ. ಸೊ ದಯವಿಟ್ಟು ನೀವು, ಆಮೇಲೆ ಕೆಲವ್ರಿಗೆ ಅನುಮಾನ ಇರುತ್ತೆ, ನಾವು ನಾನ್ ವೆಜ್ ತಿಂತೀವಿ, ಇದನ್ನು ಹಾಕೋಬಹುದಾ? ಖಂಡಿತವಾಗಿ ಹಾಕೋಬಹುದು, ಏನು ತೊಂದರೆ ಇಲ್ಲ. ಕೆಲವರು ಹೆಣ್ಣು ಮಕ್ಕಳಿಗೆ ಅನುಮಾನ ಇರುತ್ತೆ, ನಾವು ಪೀರಿಯಡ್ಸ್ ಎಲ್ಲ ಆಗ್ಬಿಡುತ್ತೆ, ತೊಂದರೆ ಅವಾಗ ಧಾರಣೆ ಮಾಡ್ಕೊಳ್ಬೋದಾ? ಏನು ತೊಂದರೆ, ನೀವು ಹೊರಗಡೆ ಇದ್ದಾಗ ಇನ್ನೊಬ್ರು ಯಾರೋ ಪೀರಿಯಡ್ಸ್ ಇದ್ದಾರೆ ನಿಮ್ಗೆ ಹೇಳ್ತಾರೆ, ಅವ್ರು ನಿಮ್ಮನ್ನು ಮುಟ್ಟಾರಲ್ವಾ. ಸೊ ಅದರಲ್ಲೇನು ತೊಂದರೆ ಇಲ್ಲ. ಇನ್ನು ಅಷ್ಟು ಅನುಮಾನ ಇದ್ದಂಥವ್ರು ಇದನ್ನು ತೆಗೆದಿಟ್ಬಿಡಿ. ಆ ಒಂದು 3 ದಿನಗಳ ಕಾಲ 4 ದಿನಗಳ ಕಾಲ ತೆಗೆದಿಟ್ಬಿಟ್ರೆ ಆಯಿತು, ಆಯ್ತಾ. ಇನ್ನು ನಾನ್ ವೆಜ್ ತಿಂತಕ್ಕಂಥವ್ರು ಆ ತಿನ್ನುವ ಸಮಯದಲ್ಲಿ ಬೇಕಾದ್ರೆ ಎಡಗೈಲಿ ಹಾಕೊಂಡು ತಿಂದ್ಬಿಟ್ಟು ಬೇಕಾದ್ರೆ ಬಲಗೈಲಿ ಹಾಕೊಳ್ಳಿ. ಯಾಕೆಂದರೆ ಮನಸ್ಸಲ್ಲಿ ನಿಮಗೆ ಸಮಾಧಾನ ಇಲ್ಲ ಅಂದ ಪಕ್ಷದಲ್ಲಿ ಮಾತ್ರ ಆ ಥರ ಮಾಡ್ಕೊಳ್ಳಿ. ಮಿಕ್ಕಂತ ಎಲ್ಲರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಯಾವುದೇ ರೀತಿಯಾದಂಥ ಭೇದ ಭಾವಗಳಿಲ್ಲ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಅನ್ನುವಂಥದ್ದೇ ನನ್ನ ಉದ್ದೇಶವಾಗಿರುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಖಂಡಿತ ನಿಮ್ಮ ವಿವರಗಳನ್ನ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಈ ನನ್ನ ಸಂಪೂರ್ಣವಾದ ವಿಡಿಯೋ ನೋಡಿದ್ದೀರಾ, ತುಂಬ ಧನ್ಯವಾದಗಳು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.